ಬಿಚ್ಚಿಡೋಣ. ಸಿಸ್ಟರ್ ಹೇಳ್ತಾ ಇದಾರೆ ಯಾದಗಿರಿ ಡಿಸ್ಟ್ರಿಕ್ಟ್ ಇಂದ ಸಾಕ್ಷಿ ಹೇಳಕ್ ಬಂದಿದ್ದಾರೆ. ಯಾದಗಿರಿ ಹೌದು ಪಾಸ್ಟರ್, ಈ ಮಗನಿಗೆ ಅಪೆಂಡಿಕ್ಸ್ ಆಗಿ ಒಳಗಡೆ ಒಡೆದು ಹೋಗಿ ತುಂಬಾ ವಿಷಹಾರಿ ಆಗಿ ಹೋಗಿ ಇವನಿಗೆ ತುಂಬಾ ವಿಪತ್ತಿನಲ್ಲಿ ಮರಣಕರ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ಡಾಕ್ಟರ್ ಆಪರೇಷನ್ ಮಾಡಲ್ಲ, ಆಪರೇಷನ್ ಮಾಡಿದ್ರು ಕೂಡ ಡೆತ್ ಆಗ್ತಾನೆ. ಆಲ್ರೆಡಿ ಒಳಗಡೆ ಅಪೆಂಡಿಕ್ಸ್ ಒಡೆದು ಹೋಗಿದೆ ಅಂತ ಡಾಕ್ಟರ್ ಹೇಳಿದಾಗ ಪಾಸ್ಟರ್ ಇವರು ಕಾಲ್ ಮಾಡಿ ಪ್ರೇಯರ್ ಮಾಡಿಸ್ಕೊಂಡಿದ್ದಾರೆ. ನಿಮ್ಮ ಕೈಯಿಂದ ಆಪರೇಷನ್ ಆಗಿದೆ ಮತ್ತೆ ಸಕ್ಸಸ್ಫುಲ್ ಆಗಿದೆ, ಮಗನಿಗೆ ಯಾವ ಹಾನಿಯೂ ಆಗಲಿಲ್ಲ, ಮರಣದಿಂದ ಜೀವದಿಂದ ಎದ್ದು ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಮ್ಮ ಸಾಕ್ಷಿ ಹೇಳ್ತಾರೆ. ಆಯ್ತು, ಪ್ರಾರ್ಥನೆ ಮಾಡಿ ನಮ್ಗೆ ಯಾವಾಗ ಏನು ಹೇಳಕ್ ಆಗ್ತಾ ಇರಲಿಲ್ಲ. ನಮ್ಗೆ ಎಲ್ಲ ಪ್ರಾರ್ಥನೆಯಲ್ಲಿ ನಾವು ಜಗ್ಗೆ ಕೂಗೋಗಿದ್ದೀವಿ. ಅಪೆಂಡಿಕ್ಸ್ ಆಗಿ ಯಾವ ಡಾಕ್ಟ್ರು ದೊಡ್ಡ ದೊಡ್ಡ ಡಾಕ್ಟ್ರು ಕೂಡ ಇಡ್ಲಿಲ್ಲ ರೀ ಅವ್ರನ್ನ. ಎಲ್ಲ ಒಡೆದೋಗಿದೆ, ಇವನು ಉಳಿಯೋದು ಬರಸಿಲ್ಲ, ಸಾಯ್ತಾನೆ, ಏನು ಗ್ಯಾರಂಟಿ ನಮ್ಗೆ ಕೊಡಕ್ ಆಗಕ್ಕಿಲ್ಲ ಅಂತ ಹೇಳಿ ನಮ್ಗೆ ಏನು ಕೊಡಕ್ ಆಗದಿಲ್ಲ, ಭರೋಸೆ ಕೊಡಕ್ ಆಗಲ್ಲ ಅಂತ ಹೇಳ್ತೀರಿ. ಆಮೇಲೆ ಐಸ್ ಒಳಗಡೆ ಇಟ್ಟಿದ್ರಿ ಸರ್ ಅವರು. ಐಸ್ ಒಳಗಡೆ ಇಟ್ಟರೆ 4 ತಾಸು ಒಳಗಡೆ ಇಟ್ಟರೆ ಆಪ್ರೇಷನ್ 1 ಲಕ್ಷ ಮಾತ್ರ ಕೊಟ್ಟರೆ ಆಪ್ರೇಷನ್ ಮಾಡ್ತೀವಿ, ಇಲ್ಲಾಂದರೆ ಆಪ್ರೇಷನ್ ಮಾಡಲ್ಲ ಅಂದಿದ್ದೀರಿ. ನಾವು ದುಡ್ಡು ಆದರೆ ಪರವಾಗಿಲ್ಲ ಕೊಡ್ತೀವಿ ಅಂದರೆ ಅವ್ರೇನಂದರೆ ದುಡ್ಡು ಕೊಟ್ಟರೆ ಭೀ ನಮ್ಮ ಕೈಲೇ ಉಳ್ಸೋಕ್ಕೆ ಆಗೋದಿಲ್ಲ ಅಂದರೆ ನಾವು ಜಾಸ್ತಿ ಅಳ್ತಾ ಇದ್ದೀವಿ. ನಾವು ನಮ್ಮ ಯಜಮಾನ್ರ ಮನೆಯವರು ಅಳ್ತಾ ಇದ್ದೀವಿ. ಈ ಮಗನಲ್ಲಿ ಹೊಟ್ಟೆ ಎಲ್ಲ ಒಡೆದು ಹೋಗಿ ತುಂಬ ತ್ರಾಸಲಾಸಿ ಇಲ್ಲಿ ಎಷ್ಟೆಲ್ಲ ಎತ್ತರ ಉಬ್ಬಿತ್ರಿ ಹೊಟ್ಟೆ ಒಳಗಡೆ. ಅದೇ ರೀತಿ ನಮ್ಮ ತಮ್ಮ ಅಂದರೆ ಇಲ್ಲಿ ನಮ್ಮ ತಮ್ಮ ಈ ಪಾಸ್ಟ್ರಿಗೆ ಫೋನ್ ಮಾಡ್ತೀನಿ, ನೀವೇನು ಭಯ ಪಡಬೇಡ್ರಿ, ಆ ಪಾಸ್ಟ್ರ್ ಮೂಲಕ ಆರಾಮ ಮಾಡ್ತಾನೆ ಅಂತ ಹೇಳ್ತಿದ್ರು ಸರ್. ಆಪ್ರೇಷನ್ ಆದಮೇಲೆ ನಿಮ್ಮ ಪ್ರಾರ್ಥನೆ ಮೂಲಕ ನಮ್ಮ ಮಗು ಆರಾಮಾಗಿದೆ, ಹೊಟ್ಟೆಲ್ಲ ಆಪ್ರೇಷನ್ ಆಗಿದೆ. ಆ ಡಾಕ್ಟ್ರ್ ಆಪ್ರೇಷನ್ ಮಾಡೋ ಸಮಯದಲ್ಲಿ ನಿಮ್ಗೆ ಯಾರು ಪ್ರಾರ್ಥನೆ ಮಾಡಿದ್ದಾರೆ ಅವರಿಗೆ ಧನ್ಯವಾದ ಹೇಳ್ರಿ. ಎಲ್ಲ ನಾರ್ಮಲ್ ಆಗಿ ಆಪ್ರೇಷನ್ ಮಾಡೋ ಹೊರಗಡೆ ಕರ್ಕೊಂಬರುವಾಗ ನೀವು ದೇವರಿಗೆ ಸ್ತೋತ್ರ ಹೇಳ್ರಿ. ನೀವು ದೇವ್ರ ಮೂಲಕ ಪ್ರಾರ್ಥನೆ ಮೂಲಕ ಆ ಅಯ್ಯ ಪಾಸ್ಟರ್ ಪ್ರಾರ್ಥನೆ ಮಾಡಿದ ಮೂಲಕ ನಿಮ್ಮ ಮಗ ಎಲ್ಲ ನಾರ್ಮಲ್ ಆಗಿ ಹೊರಗಡೆ ಬಂದಿದ್ದಾನೆ ಅಂತ ಹೇಳ್ತಾನೆ. ಡಾಕ್ಟರೇ ಗ್ಯಾರಂಟಿ ಕೊಡಲಿಲ್ಲ, ಹಲ್ಲೆಲೂಯಾ. ಆದ್ರೆ ಡಾಕ್ಟರ್ ಹೇಳಿದ್ರೆ ಯಾವ ದೇವ್ರನ್ನ ನಂಬ್ತಿರೋ ಆ ದೇವ್ರನ್ನೇ ಹೇಳ್ರಿ ಅಂತಂದಾಗ ಇವ್ರು ಪ್ರಾರ್ಥನೆ ಮಾಡುವಾಗ ಅಲ್ಲೂ ಸಹ ದೇವದಾಸರಾದಂತ ಗೌರವ ನಡೆಸಲ್ಪಟ್ಟಿದೆ ಯೇಸು ನಾಮದಿಂದ. ಮತ್ತೆ ಈಗ ಅವ್ರ ಮಗು ಬಚಿಸಿದಾನೆ. ಇವಾಗ ಆಗಿತ್ರಿ, ಇವಾಗ 10ನೇ ಕ್ಲಾಸ್ ಓದ್ತಾನೆ. ದೇವರ ಆಶೀರ್ವಾದದಿಂದ ದೇವರ ಶಕ್ತಿಯಿಂದ ನನ್ನ ಮಗ ಬದುಕಿ ಬಂದಿದ್ದಾನ್ರಿ ಸರ್. ಇವಾಗ ನೀವು ಸಾಕ್ಷಿ ಹೇಳಕ್ಕೆ ಯಾದಗಿರಿಯಿಂದಲೇ ಬಂದಿದ್ದೀರಾ? ಯಾದಗಿರಿ ಡಿಸ್ಟ್ರಿಕ್ಟ್ ಕ್ಲಾಸಿಗೆ ಬಂದಿದ್ದೀವಿ ನಾವು. ಆಮೇಲೆ ಚಪ್ಪಳೆ ತಟ್ಟುತ್ತಾ ದೇವ್ರು ಬ್ಲೆಸ್ ಮಾಡಲಿ. ಆ ಮಗನ ಹೆಲ್ತ್ ಜೀವಿತ ದೇವರ ಆಶೀರ್ವಾದ ಮಾಡಿದ್ದಾನೆ.